ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಉಗ್ರ ದಾಳಿ ಮಾಡಿಸಿ ಆಪರೇಷನ್ ಸಿಂಧೂರ್ ಏಟು ಕಂಡಿದ್ದ ಪಾಕಿಸ್ತಾನಕ್ಕೆ ಈಗ ದೇಶದ ಒಳಗೆ ದೊಡ್ಡ ಯುದ್ಧ ಫೇಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಬಲೂಚಿಸ್ತಾನದ ಹೋರಾಟಗಾರರು ಹೊಸ ಆಪರೇಷನ್ ಲಾಂಚ್ ಮಾಡಿದ್ದಾರೆ. ಇದಕ್ಕೆ ಆಪರೇಷನ್ ಬಾಂಬ್ ಅನ್ನೋ ಹೆಸರಿಟ್ಟಿದ್ದಾರೆ. ಬಾಂಬ್ ಅಂದ್ರೆ ಸೂರ್ಯೋದಯ ಅಥವಾ ಹೊಸ ಆರಂಭ ಅಂತ ಅರ್ಥ. ಈ ಹೊಸ ಆಪರೇಷನ್ ಅನ್ನ ಬಲೂಚಿಸ್ತಾನದಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಇದರ ಅಡಿಯಲ್ಲಿ ಈಗ ಆಲ್ರೆಡಿ ಹಲವು ಜಿಲ್ಲೆಗಳಲ್ಲಿ ಸರಣಿ ದಾಳಿ ಮಾಡಿದ್ದಾರೆ. ಪಾಕಿಸ್ತಾನ ಸರ್ಕಾರ ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಬಲೂಚಿಸ್ತಾನದ ಪಂಜ್ಗರ್, ಸುರಬ್, ಕೆಚ್, ಖುರಾನ್ ನಗರಗಳಲ್ಲಿ ಕನಿಷ್ಠ 17 ದಾಳಿಗಳಾಗಿವೆ. ಪಾಕ್ ಆಡಳಿತಕ್ಕೆ ಸೇರಿರೋ ಇನ್ಫ್ರಾಸ್ಟ್ರಕ್ಚರ್, ಮಿಲಿಟರಿ ಚೆಕ್ ಪಾಯಿಂಟ್ಸ್ ಡ್ಯಾಮೇಜ್ ಮಾಡಿ ಅವುಗಳಿಗೆ ಸಂಬಂಧಪಟ್ಟ ಸಂಪರ್ಕಗಳನ್ನು ಕಟ್ ಮಾಡಿದ್ದಾರೆ. ಈ ದಾಳಿ ಬಗ್ಗೆ ಮಾತನಾಡಿರೋ ಬಲೂಚಿಗಳು ಈಗ ಹೊಸ ಅಧ್ಯಾಯ ಶುರುವಾಗಿದೆ ಅಂತ ಹೇಳಿದ್ದಾರೆ RCB ಸ್ಟೈಲ್ನಲ್ಲಿ. ಬಲೂಚ್ ಹೋರಾಟಗಾರರ ಶಕ್ತಿ ಏನು ಅಂತ ಈಗ ತೋರಿಸ್ತೀವಿ. ಮಕ್ರಾನ್ ಕರಾವಳಿಯಿಂದ ಕೋಎಸ್ ಸುಲೆಮಾನ್ ಪರ್ವತ ಪ್ರದೇಶದವರೆಗೂ ನಾವು ದಾಳಿ ಮಾಡ್ತೀವಿ. ಪಾಕ್ ಭದ್ರತಾ ಪಡೆಗೆ ಎಲ್ಲ ರೀತಿಯಿಂದಲೂ ಲಾಸ್ ಆಗೋ ರೀತಿ ಹೊಡಿತೀವಿ ಅಂತ ಹೇಳಿದ್ದಾರೆ. ಇದರಿಂದ ಪಾಕ್ ಸರ್ಕಾರ ಮತ್ತು ಸೇನೆಗಾದ ಲಾಸಸ್ ಬಗ್ಗೆ, ನಮಗೆ ಸಿಕ್ಕ ಫಲಿತಾಂಶದ ಬಗ್ಗೆ ಆಪರೇಷನ್ ಮುಗಿದ ಮೇಲೆ ಮಾಹಿತಿ ಕೊಡ್ತೀವಿ ಅಂತ ಬಲೂಚ್ ಲಿಬರೇಷನ್ನ ಈ ಹೋರಾಟಗಾರರು ಹೇಳಿಕೊಂಡಿದ್ದಾರೆ. ಅಲ್ಲದೆ ದಾಳಿ ಮಾಡಿರೋ ವಿಡಿಯೋಸ್ ಕೂಡ ವೈರಲ್ ಆಗಿವೆ. ಅನೇಕ ಕಡೆ ಭಯಾನಕ ಸ್ಫೋಟದ ಶಬ್ದ ಕೇಳಿಬಂದಿದೆ ಅಂತ ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ. ಈ ಕಾರ್ಯಾಚರಣೆ ಅಡಿಯಲ್ಲಿ ಎಷ್ಟು ಹಾನಿಯಾಗಿದೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಅಲ್ಲಿನ ಸ್ಥಳೀಯ ಮೂಲಗಳ ಪ್ರಕಾರ ದಾಳಿಯಿಂದಾಗಿ ದೊಡ್ಡ ಮಟ್ಟದ ಲಾಸ್ ಉಂಟಾಗಿದೆ. ಬಹುತೇಕ ಭಾಗಗಳಲ್ಲಿ ಸಂಪರ್ಕ ಕಟ್ಟಾಗಿದೆ. ಅನೇಕ ಸೇನಾಧಿಕಾರಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ವರದಿಯಾಗಿದೆ. ಅಲ್ಲದೆ ದಾಳಿಯಾದ ಸ್ಥಳಗಳಲ್ಲಿ ದೊಡ್ಡ ಪ್ರಮಾಣದ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಪಾಕ್ ಅವರಿಗಾಗಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತ ಗೊತ್ತಾಗಿದೆ. ಅಲ್ಲದೆ ಪಾಕ್ ಈ ದಾಳಿ ಬೆನ್ನಲ್ಲೇ ಸಿಕ್ಕ ಕಡೆ ಊರುಗಳಿಗೆ ನುಗ್ಗಿ ಬಲೂಚ್ ವಿದ್ಯಾರ್ಥಿಗಳನ್ನ, ಬಲೂಚ್ ಸೇನೆಗೆ ಸಪೋರ್ಟ್ ಮಾಡ್ತಾ ಇದ್ದವರನ್ನ ಅಪಹರಣ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಒಂಥರ ಬೆಂಕಿ ಹತ್ತಿ ಉರಿದ ವಾತಾವರಣ ಬಲೂಚಿಸ್ತಾನ್ನಲ್ಲಿ ಉಂಟಾಗ್ತಾ ಇದೆ. ಇದೇ ಬಲೂಚಿಸ್ತಾನ್ನಲ್ಲಿ ಮತ್ತೊಂದು ಆಘಾತಕಾರಿ ಘಟನೆ ಕೂಡ ಆಗಿದೆ. ಶಸ್ತ್ರಸಜ್ಜಿತ ಗುಂಪೊಂದು 9 ಬಸ್ ಪ್ರಯಾಣಿಕರನ್ನ ಅಪಹರಣ ಮಾಡಿ ಹತ್ಯೆ ಮಾಡಿದೆ. ಗುರುವಾರ ಅನೇಕ ಬಸ್ಗಳಿಂದ ಈ ಗುಂಪು ಪ್ಯಾಸೆಂಜರ್ಗಳನ್ನು ಅಪಹರಿಸಿದೆ. ನಂತರ ಅಪಹರಣ ಮಾಡಿ ಅವ್ರನ್ನೆಲ್ಲ ಹತ್ತಿರದ ಪರ್ವತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಆಮೇಲೆ ಅದೇ ರಾತ್ರಿ 9 ಪ್ಯಾಸೆಂಜರ್ಗಳ ಮುಗಿಸಲಾಗಿದೆ. ಅವರ ದೇಹಗಳನ್ನ ಬಿಟ್ಟು ಹೋಗಿದ್ದಾರೆ. ಆದ್ರೆ ಈ ದಾಳಿಯ ಹೊಣೆಯನ್ನ ಯಾವುದೇ ಬಲೂಚಿ ಹೋರಾಟಗಾರರು ಹೊತ್ಕೊಂಡಿಲ್ಲ. ಹೀಗಾಗಿ ಈ ಕೃತ್ಯವನ್ನ ಬಲೂಚಿಗಳೇ ಮಾಡಿರೋದ, ಬಲೂಚಿ ಹೋರಾಟಗಾರರು ಅಥವಾ ಅವರ ಹೋರಾಟಕ್ಕೆ ಮಸಿ ಬಳಿಯೋಕೆ, ಅವ್ರ ಮೇಲೆ ಉಗ್ರ ಕಾರ್ಯಾಚರಣೆಯನ್ನು ಕೈಗೊಳ್ಳಕ್ಕೆ ಒಂದು ನೆಪವಾಗಿ ಪಾಕಿಸ್ತಾನ ಸೇನೆನ ಮಾಡಿರ್ಬೋದಾ? ಈ ರೀತಿ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಉಗ್ರಗಾಮಿಗಳನ್ನ ಪೋಷಿಸುವ ಪಾಕಿಸ್ತಾನ ಭಾರತದ ಜೇಮ್ಸ್ ಬಾಂಡ್ ಅಂತ ಕರೆಸ್ಕೊಳ್ಳೋ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮೇಲೆ ದೊಡ್ಡ ಆರೋಪ ಮಾಡಿದೆ. ಅಜಿತ್ ದೋವಲ್ ಪಾಕಿಸ್ತಾನದ ಒಳಗೆ ಉಗ್ರ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಮತ್ತು ದಕ್ಷಿಣ ಏಷ್ಯಾದಲ್ಲಿ ನಡೆಯೋ ಭಯೋತ್ಪಾದನೆಗೆ ಅಜಿತ್ ದೋವಲ್ಲೇ ಕಾರಣ ಅಂತ ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ISPRನ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಆರೋಪಿಸಿದ್ದಾರೆ. ಗೊತ್ತಲ್ಲ ಇವರೇ, ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಆರ್ಮ್ಡ್ ಫೋರ್ಸಸ್ ಅಂತ ಬರ್ತಾ ಇದ್ರಲ್ಲ ಪದೇ ಪದೇ, ಇದೇ ಚೌಧರಿ. ಉಗ್ರನ ಮಗ, ಸಾಮಾನ್ಯ ಉಗ್ರನ ಮಗ ಅಲ್ಲ. ಅಮೆರಿಕದ ಅವಳಿ ಕಟ್ಟಡದ ಮೇಲೆ ದಾಳಿ ಮಾಡಿದ ಮಹಾಜಾಗತಿಕ ಉಗ್ರನ ಫ್ರೆಂಡ್ ಇವರಪ್ಪ, ಅವ್ರ ಮಗ ಈತ ಟಿವಿ ಇಂಟರ್ವ್ಯೂನಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಭಯೋತ್ಪಾದನೆ ತನ್ನಿಂತಾನೆ ನಡೆಯೋಕೆ ಸಾಧ್ಯ ಆಗುತ್ತಾ? ನಿಮಗೆ ಹಾಗನ್ಸುತ್ತಾ? ಭಾರತ ಸ್ಪಾನ್ಸರ್ ಮಾಡದೆ ಭಯೋತ್ಪಾದನೆ ಬೆಳೆಯೋಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದೊಳಗಿರೋ ಫಿತ್ನಾ ಅಲ್ ಖವಾರಿಜ್ ಮತ್ತು ಫಿತ್ನಾ ಅಲ್ ಹಿಂದೂಸ್ತಾನ್ನಂತಹ ಉಗ್ರ ಗುಂಪುಗಳಿಗೆ ಭಾರತ ಸಹಾಯ ಮಾಡ್ತಾ ಇದೆ. ಹಣ ನೀಡಿ ಪ್ಲಾನಿಂಗ್ ಮಾಡಿಕೊಟ್ಟು, ಪಾಕಿಸ್ತಾನದ ಗುಪ್ತಚರ ಮಾಹಿತಿಯನ್ನು ಕೊಟ್ಟು, ಟೆಕ್ನಿಕಲ್ ಸಪೋರ್ಟ್ ಕೊಟ್ಟು ಭಾರತ ಸಪೋರ್ಟ್ ಮಾಡ್ತಾ ಇದೆ. ಪಾಕಿಸ್ತಾನ ಆರ್ಥಿಕವಾಗಿ, ರಾಜಕೀಯವಾಗಿ ಉದ್ಧಾರ ಆಗಬಾರದು ಅಂತ ಭಾರತ ಉಗ್ರ ಚಟುವಟಿಕೆ ನಡೆಸಿ ಪಾಕಿಸ್ತಾನವನ್ನ ಒಳಗಿಂದೊಳಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ. ದಕ್ಷಿಣ ಏಷ್ಯಾದಲ್ಲಿ ತನ್ನ ಡಾಮಿನೆನ್ಸ್ ಹೆಚ್ಚು ಮಾಡೋಕೆ ನೋಡ್ತಾ ಇದೆ. ಭಾರತ ಈ ರೀತಿ ಕೆಲಸ ಮಾಡುತ್ತಿರೋದು ಇದು ಮೊದಲ ಬಾರಿ ಏನಲ್ಲ. ಈ ಹಿಂದೆ 1971ರಲ್ಲಿ ಭಾರತ ಪಾಕಿಸ್ತಾನದ ಮುಕ್ತಿವಾಹಿನಿ ಚಳುವಳಿಗೆ, ಅಂದ್ರೆ ಈಸ್ಟ್ ಪಾಕಿಸ್ತಾನ್ನಲ್ಲಿನ ಮುಕ್ತಿ ವಾಹಿನಿ ಚಳುವಳಿಗೆ ಸಪೋರ್ಟ್ ಕೊಟ್ಟು ಬಾಂಗ್ಲಾ ಹುಟ್ಟೋಗೆ ಕಾರಣ ಆಗಿತ್ತು.
ಈ ಬಗ್ಗೆ ಖುದ್ದು PM ನರೇಂದ್ರ ಮೋದಿ ಕೂಡ ಒಪ್ಕೊಂಡಿದ್ದಾರೆ. ಭಾರತ ಮುಕ್ತಿ ವಾಹಿನಿಗೆ ಸಪೋರ್ಟ್ ಮಾಡಿತ್ತು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ನಾವು ಬಂಧಿಸಿರೋ ಅನೇಕ ಉಗ್ರರ ಕಮಾಂಡರ್ಸ್ ಭಾರತ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕುರಿತು ಸಾಕ್ಷ್ಯ ಸಾರ್ವಜನಿಕರ ಕಣ್ಮುಂದೆ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಭಾರತದ ರಾ. ಇವರು ಕೇವಲ ಪುರುಷರನ್ನ ಮಾತ್ರವಲ್ಲದೆ ಬಲೂಚಿಸ್ತಾನದ ಮಹಿಳೆಯರನ್ನ ಕೂಡ ತಮ್ಮ ಕೆಲಸಗಳಿಗೆ ಬಳಸಿಕೊಳ್ತಾ ಇದ್ದಾರೆ. ಭಾರತ ಅತ್ಯಂತ ಬೇಜವಾಬ್ದಾರಿಯುತ ರಾಷ್ಟ್ರ ಅಂತ ಮೇಧಾವಿತರ ಈ ಸೋ ಕಾಲ್ಡ್ ಆರ್ಮ್ಡ್ ಫೋರ್ಸಸ್ ಖ್ಯಾತಿಯ DGISPR ಶರೀಫ್ ಚೌಧರಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮನುಷ್ಯ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ, ಮತ್ತೆ N ವರ್ಡ್ ಮಾತಾಡಿದ್ದಾರೆ. ಪಾಕಿಸ್ತಾನ ಅಣುಶಕ್ತ ರಾಷ್ಟ್ರ, ಅಣು ಪರೀಕ್ಷೆ ನಡೆಸಿ ತನ್ನಂತಾನು ಅಣುಶಕ್ತ ಅಂತ ಘೋಷಿಸಿಕೊಂಡಿದೆ. ಸೊ ನಮ್ಮಂತ ರಾಷ್ಟ್ರದ ವಿರುದ್ಧ ಯುದ್ಧಕ್ಕೆ ಬಂದ್ರೆ ತುಂಬಾ ಡೇಂಜರ್, ಕೆಟ್ಟ ಪರಿಣಾಮ ನೋಡಬೇಕಾಗತ್ತೆ. ಇಡೀ ಜಗತ್ತಿಗೆ ಅದನ್ನ ಸಹಿಸೋ ಶಕ್ತಿ ಇರೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಅಜಿತ್ ದೋವಲ್ ಅವರ ಬಗ್ಗೆ ಪಾಕಿಸ್ತಾನ ಈ ರೀತಿ ಹೆದರ್ಕೊಂಡು ಮಾತನಾಡ್ತಿರೋದು ಮೊದಲ ಬಾರಿ ಏನಲ್ಲ. ಇನ್ಫ್ಯಾಕ್ಟ್ ಭಾರತದ ಸೇನೆಗೆ ಪಾಕ್ ಎಷ್ಟು ಹೆದರುತ್ತೋ ಅಜಿತ್ ದೋವಲ್ ಅವ್ರ ಬಗ್ಗೆ ಅಷ್ಟೇ ಹೆದರುತ್ತೆ ಪಾಕಿಸ್ತಾನ ಸೇನೆ. ಅಜಿತ್ ದೋವಲ್ ಅವರು ಪಾಕಿಸ್ತಾನಕ್ಕೆ ಎಷ್ಟು ಅಪಾಯಕಾರಿ ಅಂತ ತೋರಿಸೋಕೆ ಅವರು ಅಜಿತ್ ಡೆವಿಲ್ ಅಂತ ಒಂದು ಮೂವಿನೇ ಮಾಡಿಕೊಂಡಿದ್ದಾರೆ. ಈಗಲೂ ಕೂಡ ಅಷ್ಟೇ, ಪಾಕಿಸ್ತಾನದಲ್ಲಿ ಆಂತರಿಕವಾಗಿ ಹರಡಿರುವ ಆ ರೋಗಕ್ಕೂ ಭಾರತದ 80 ವರ್ಷದ ಈ ಹಿರಿಯ ರಾಷ್ಟ್ರೀಯ ಭದ್ರತಾ ಅಧಿಕಾರಿನೇ ಕಾರಣ ಅಂತ ಅವ್ರ ಮೇಲೆ ಗೂಬೆ ಕೂರಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಷ್ಟು ಒಳ್ಳೆಯವರು ಪಾಪ ಅಜಿತ್ ದೋವಲ್ ಅವರು, ಆ ತರದೆಲ್ಲ ಮಾಡದೇ ಇಲ್ಲ ಅವರು. ಏನೋ ಈ ರೀತಿ ಪಾಕಿಸ್ತಾನ ಒಳಗಿಂದೊಳಗೆ ಹೊತ್ತಿ ಉರಿತಾ ಇದ್ದಾರೆ. ಇದೇ ಹೊತ್ತಲ್ಲಿ ಸ್ವಘೋಷಿತ ಫೀಲ್ಡ್ ಮಾರ್ಷಲ್ ಮುನೀರಾ ಲಂಕಾಗೆ ಲಕ್ಸುರಿ ಪ್ರವಾಸಕ್ಕೆ ಹೊರಟಿದೆ. ಇದರ ಪ್ರವಾಸಕ್ಕೆ ಸ್ಪೆಷಲ್ ಏರ್ಕ್ರಾಫ್ಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಬೈಕ್ ಎಸ್ಕಾರ್ಟ್ ಕೂಡ ಇಟ್ಟಿದ್ದಾರೆ. ಸಿಟಿ ಟೂರ್, ಹೆಲಿಕಾಪ್ಟರ್ ರೈಡ್ ನಂತ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದಾರೆ. ಈ ಮುನೀರು ಲಂಕಾದಲ್ಲಿ ಪಿನ್ನವಾಲಾ ಆನೆಗಳ ಅನಾಥಾಶ್ರಮಕ್ಕೆ ಹೆಲಿಕಾಪ್ಟರ್ ರೈಡ್ ಹೋಗೋಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಇದು ಅಲ್ಲದೆ ಸಿಂಗಾರಿಯಾ ರಾಕ್ ಕೋಟೆ, ಆಡಮ್ಸ್ ಪೀಕ್, ರಾಯಲ್ ಬೊಟಾನಿಕಲ್ ಗಾರ್ಡನ್ಗೆ ವಿಸಿಟ್ ಮಾಡೋಕೆ ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಂಡಿದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನದ ಒಳಗೆ ಟೀಕೆ ಶುರುವಾಗಿದೆ. ಪಾಕ್ IMF ನಂತ ಸಂಸ್ಥೆಗಳ ಬಳಿ ಭಿಕ್ಷೆ ಬೇಡ್ತಿದ್ರೆ ಈ ಮುನೀರು ಮಾತ್ರ ದೇಶದ ದುಡ್ಡನ್ನ ಲಕ್ಸುರಿ ಟ್ರಿಪ್ಗೆ ವೆಕೇಶನ್ ಹೋಗೋಕೆ ಉಡಾಯಿಸ್ತಾ ಇದೆ ಇದು ಜೀವಿ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಟರ್ಕಿ ಮತ್ತು ಪಾಕಿಸ್ತಾನ ಡಿಫೆನ್ಸ್, ಟ್ರೇಡ್ ಮತ್ತು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸಿಕೊಳ್ಳೋಕೆ ಮುಂದಾಗಿವೆ. ದ್ವಿಪಕ್ಷೀಯ ವ್ಯಾಪಾರವನ್ನು $5 ಬಿಲಿಯನ್ ಹೆಚ್ಚಿಸಿಕೊಳ್ಳುವ ಗುರಿಯನ್ನ ಹಾಕೊಂಡಿವೆ. ಪಾಕ್ ವಿದೇಶಾಂಗ ಸಚಿವ ಇಶಕ್ ಧರ್ ಮತ್ತು ಟರ್ಕಿ ವಿದೇಶಾಂಗ ಸಚಿವ ಹಕನ್ ಫಿದಾನ್ ನಡುವಿನ ಮಾತುಕತೆ ಟೈಮ್ನಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಏನೋ ಗಾಜಾದಲ್ಲಿ ಶಾಶ್ವತ ಕದನ ವಿರಾಮ ಆಗೋ ಲಕ್ಷಣಗಳು ಕಾಣಿಸ್ತಾ ಇವೆ. ಸದ್ಯ ಪ್ರಸ್ತಾಪಿಸಲಾಗಿರೋ 60 ದಿನಗಳ ಗಾಜಾ ಕದನ ವಿರಾಮ ವೇಳೆ ಶಾಶ್ವತ ಕದನ ವಿರಾಮಕ್ಕೆ ಮಾತುಕತೆ ನಡೆಸೋಕೆ ನಾವು ರೆಡಿ ಅಂತ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಆದರೆ ಗಾಜಾವನ್ನ ನಿಶಸ್ತ್ರೀಕರಣಗೊಳಿಸೋ ಕಂಡೀಷನ್ ಮೇರೆಗೆ ನಾವು ಶಾಶ್ವತ ಕದನ ವಿರಾಮಕ್ಕೆ ಮುಂದಾಗ್ತೀವಿ. ಎಲ್ಲಾದರೂ ನಮ್ಮ ಕಂಡೀಷನ್ ಅಂತೆ ಕದನ ವಿರಾಮಕ್ಕೆ ಡೀಲ್ ಆಗದೆ ಇದ್ರೆ ಗಾಜಾದಲ್ಲಿ ನಾವು ನಮ್ಮ ಸೇನಾ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಈ 60 ದಿನಗಳ ಗಾಜಾ ಕದನ ವಿರಾಮ ಕೆಲ ದಿನಗಳಲ್ಲೇ ಆಗೋ ಸಾಧ್ಯತೆ ಇದೆ ಅಂತಲೂ ನೆತನ್ಯಾಹು ಹೇಳಿದ್ದಾರೆ. ಈ ವೇಳೆ ಹಮಸ್ ಬಳಿ ಇರೋ ಎಲ್ಲ ಇಸ್ರೇಲಿ ಒತ್ತೆಯಾಳುಗಳನ್ನ ಹೊರಗೆ ತರ್ತೀವಿ. ಸದ್ಯ ಹಮಸ್ ಬಳಿ 50 ಇಸ್ರೇಲಿ ಒತ್ತೆಯಾಳುಗಳಿದ್ದಾರೆ. ಈ ಪೈಕಿ 20 ಜನರು ಮಾತ್ರ ಬದುಕುಳಿದಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಅತ್ತ ಈ 60 ದಿನಗಳ ಕದನ ವಿರಾಮದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಮಾತನಾಡಿದ್ದಾರೆ. ಈ ವಾರ ಅಥವಾ ಮುಂದಿನ ವಾರವೇ ಗಾಜಾ ಕದನ ವಿರಾಮ ಆಗೋ ಚಾನ್ಸಸ್ ಹೆಚ್ಚಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಪ್ರೆಷರ್ ಮುಂದುವರೆದಿದೆ. ಈಗ ಕೆನಡಾ ಮೇಲೆ 35% ಟ್ಯಾರಿಫ್ ಹಾಕಿದ್ದಾರೆ. ಇದು ಆಗಸ್ಟ್ 1ರಿಂದ ಜಾರಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಕೆನಡಾ ಅಮೆರಿಕದೊಂದಿಗೆ ಸೇರಿ ಕೆಲಸ ಮಾಡೋ ಬದಲು ಪ್ರತಿಕಾರದ ಸುಂಕ ಹೇರೋಕೆ ನೋಡ್ತಾ ಇದೆ. ಹೀಗಾಗಿ ನಾವು 35% ಟ್ಯಾರಿಫ್ ಹಾಕಿದೀವಿ. ಕೆನಡಾ ಇದಕ್ಕೆ ಪ್ರತಿಕಾರವಾಗಿ ಸುಂಕಗಳನ್ನು ಹಾಕೋಕೆ ಮುಂದಾದ್ರೆ ನಾವು ಇನ್ನೂ ಅದಕ್ಕೆ ಆಡ್ ಮಾಡಿ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಅವ್ರು ಎಷ್ಟು ಹೇರ್ತಾರೋ ಅಷ್ಟನ್ನ ನಾವು 35% ಮೇಲೆ ಆಡ್ ಮಾಡ್ತಾ ಹೋಗ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಏನೋ ಕೆನಡಾ ಅಮೆರಿಕಗೆ ಕಳ್ಳ ಸಾಗಾಟ ಆಗ್ತಾ ಇರೋ ಫ್ಯಾಂಟಾನಿಲ್ ಮಾದಕ ವಸ್ತು ತಡೆಯೋಕೆ ವಿಫಲವಾಗಿದೆ. ಇದು ಕೂಡ ಟ್ಯಾರಿಫ್ ಹಾಕೋಕೆ ಮುಖ್ಯ ಕಾರಣ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಟ್ರಂಪ್ರ ಈ ಹೊಸ ಸುಂಕಕ್ಕೆ ಕೆನಡಾ ರಿಯಾಕ್ಟ್ ಮಾಡಿದೆ. ನಾವು ನಮ್ಮ ಬಿಸ್ನೆಸ್ಗಳನ್ನ ಕಾಪಾಡಿಕೊಳ್ಳೋದನ್ನ ಮುಂದುವರಿಸ್ತೀವಿ ಅಂತ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಹೇಳಿದ್ದಾರೆ. ಏನೋ ಟ್ರಂಪ್ ಬ್ರೆಜಿಲ್ ಮೇಲೆ 50% ಟ್ಯಾರಿಫ್ ಹೇರಿದ್ರು. ಇದಕ್ಕೀಗ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡಾ ಸಿಲ್ವಾ ತಿರುಗೇಟು ಕೊಟ್ಟಿದ್ದಾರೆ. ಅಮೆರಿಕದ ಎಲ್ಲ ಆಮದಿನ ಮೇಲೆ ನಾವು ಕೂಡ 50% ಟ್ಯಾರಿಫ್ ಹೇರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಟ್ಯಾರಿಫ್ ವಿಚಾರವನ್ನ ವಿಶ್ವ ವ್ಯಾಪಾರ ಸಂಸ್ಥೆ WTO ಮುಂದೆ ನಾವು ಇಡ್ತೀವಿ. ಟ್ರಂಪ್ರ ಟ್ಯಾರಿಫ್ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ನಡೆಸೋಕೆ ಒತ್ತಾಯಿಸ್ತೀವಿ ಅಂತ ಹೇಳಿದ್ದಾರೆ. ಏನೋ ನೊಬೆಲ್ ಪುರಸ್ಕೃತ ಮಹಮ್ಮದ್ ಯೂನುಸ್ರ ಬಾಂಗ್ಲಾದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿರೋ ಕುರಿತು ಅಲ್ಲಿನ ಅಲ್ಪಸಂಖ್ಯಾತ ವಕೀಲರ ಗುಂಪು ಮಾಹಿತಿ ಕೊಟ್ಟಿದೆ. ಬಾಂಗ್ಲಾದಲ್ಲಿ ಕಳೆದ ಆಗಸ್ಟ್ನಿಂದ ಇಲ್ಲಿವರೆಗೆ ಜಸ್ಟ್ 330 ದಿನಗಳಲ್ಲಿ ಒಟ್ಟು 2442 ಕೋಮು ಗಲಭೆಗಳು ನಡೆದಿವೆ.
ಇದರಲ್ಲಿ ಬಹುತೇಕ ಘಟನೆಗಳು ಕಳೆದ ವರ್ಷ ಆಗಸ್ಟ್ 4ರಿಂದ ಆಗಸ್ಟ್ 20ರ ನಡುವೆ ನಡೆದಿರೋದು ಅಂತ ಈ ಗುಂಪು ಹೇಳಿದೆ. ಮತ್ತೊಂದು ಕಡೆ ಪದಚ್ಯುತ ಪ್ರಧಾನಿ ಹಸೀನಾ ಕಾಲದಲ್ಲಿ ಬಾಂಗ್ಲಾ ಪ್ರಧಾನಿ ಸೇರಿ ಎಲ್ಲ ಮಹಿಳಾ ಸರ್ಕಾರಿ ಉದ್ಯೋಗಿಗಳಿಗೂ ಸರ್ ಅಂತ ಕರೆಯುವಂತೆ ನಿರ್ದೇಶನ ಕೊಡಲಾಗಿತ್ತು. ಇದನ್ನೀಗ ಯುಎಸ್ ಸರ್ಕಾರ ಅಧಿಕೃತವಾಗಿ ರದ್ದುಗೊಳಿಸಿದೆ. ಮಹಿಳೆಯರಿಗೆ ಸರ್ ಅಂತ ಕರೆಯೋದು ಸೂಕ್ತ ಅಲ್ಲ, ಹೀಗಾಗಿ ಈ ನಿಯಮವನ್ನು ವಾಪಸ್ ಪಡೆದಿದ್ದೀವಿ ಅಂತ ಯುಎಸ್ ಸರ್ಕಾರ ಹೇಳಿದೆ. ಚೀನಾ ಯಾವಾಗಲೂ ಕೂಡ ಹೊಸತೇನಾದ್ರೂ ಹುಡುಕ್ತಾ ಇರುತ್ತೆ, ಇನೋವೇಷನ್ ಮಾಡ್ತಾ ಇರುತ್ತೆ, ಆ ರೀತಿ ಪ್ರಯತ್ನ ಪಡ್ತಿರುತ್ತೆ. ಇದೀಗ ಚೀನಾ ಹಡಗು ಮತ್ತು ವಿಮಾನ ಎರಡು ಒಂದರಲ್ಲೇ ಇರೋ ರೀತಿ ಒಂದು ವಿಚಿತ್ರ ಎಕ್ಸ್ಪೆರಿಮೆಂಟಲ್ ವೆಹಿಕಲ್ ನ ಲಾಂಚ್ ಮಾಡಿದೆ. ಇದಕ್ಕೆ ಬೋಹೈ ಸಿ ಮಾನ್ಸ್ಟರ್ ಅಂತ ನಿಕ್ ನೇಮ್ ಕೊಡಲಾಗಿದೆ. ವೈರಲ್ ಆಗ್ತಿರೋ ಇಮೇಜ್ ಪ್ರಕಾರ ಇದರ ಕೆಳಭಾಗದಲ್ಲಿ ಸಮುದ್ರದ ಮೇಲೆ ಸಂಚರಿಸೋಕೆ ನೆರವಾಗುವಂತೆ ಹಡಗುಗಳ ರೀತಿ ಪ್ಲಾಟ್ಫಾರ್ಮ್ ಇದೆ. ಬಾಲದಲ್ಲಿ 2 ಫ್ಯಾನ್, ಇದರ 2 ಕಡೆ ರೆಕ್ಕೆಯಲ್ಲಿ ಒಟ್ಟು 4 ಜೆಟ್ ಇಂಜಿನ್ಸ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಇದನ್ನ ಚೀನಾ ಇಂಪ್ಲಿಮೆಂಟ್ ಮಾಡಿದ್ರೆ ಏಷ್ಯಾ ಪ್ಯಾಸಿಫಿಕ್ ಭಾಗದಲ್ಲೇ ಚೀನಾಗೆ ಭಾರಿ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಸಿಗುತ್ತೆ ಅಂತ ರಕ್ಷಣಾ ತಜ್ಞರು ಹೇಳ್ತಿದ್ದಾರೆ. ಯಾಕಂದ್ರೆ ಇದು ಸಮುದ್ರದಲ್ಲಿ ತುಂಬಾ ಕೆಳಗೆ ಹಾರೋದ್ರಿಂದ ಯಾವುದೇ ರಡಾರ್ಗಳಿಗೂ ಸಿಗೋದು ಕಷ್ಟ. ಅಲ್ಲದೆ ಹೆಚ್ಚಿನ ಲೋಡ್ನ ಹಡಗುಗಳಿಗಿಂತ ವೇಗವಾಗಿ ಸಾಗಾಣಿಕೆ ಕೂಡ ಮಾಡಬಹುದು. ಅಂದಹಾಗೆ ರಷ್ಯಾ ಕೋಲ್ಡ್ ವಾರ್ ಟೈಮ್ನಲ್ಲಿ ಈ ರೀತಿಯ ಕ್ಯಾಸ್ಪಿಯನ್ ಸಿ ಮಾನ್ಸ್ಟರ್ ವೆಹಿಕಲ್ನ ಡೆವಲಪ್ ಮಾಡಿತ್ತು. ಈಗ ಮತ್ತೆ ಅಂಥದ್ದನ್ನೇ ಹುಟ್ಟುಹಾಕೋಕೆ ಹೊಸದಾಗಿ ತರೋಕೆ ಚೀನಾ ಪ್ರಯತ್ನ ಪಡ್ತಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಲೈಬೀರಿಯಾದ ಅಧ್ಯಕ್ಷ ಜೋಸೆಫ್ ಬೋಕಾಯ್ ಅವರ ಇಂಗ್ಲಿಷ್ ಸ್ಕಿಲ್ಗೆ ಟ್ರಂಪ್ ಇಂಪ್ರೆಸ್ ಆಗಿ ಮಾತನಾಡಿದ್ದಾರೆ. ಸಚ್ ಗುಡ್ ಇಂಗ್ಲಿಷ್, ಎಲ್ಲಿ ಕಲ್ತ್ರಿ ಇದನ್ನ? ಲೈಬೀರಿಯಾದಲ್ಲ ಅಂತ ಟ್ರಂಪ್ ಕೇಳಿದ್ದಾರೆ. ಇದಕ್ಕೆ ನಗ್ತಾ ಹೌದು ಸರ್ ಅಂತ ಜೋಸೆಫ್ ಉತ್ತರಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಟ್ರಂಪ್, ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಈ ಟೇಬಲ್ ಬಳಿ ನನ್ನ ಹತ್ರ ಮಾತನಾಡೋಕ್ಕೂ ಸಾಧ್ಯವಾಗದವರು ಇದ್ದಾರೆ ತುಂಬಾ ಜನ ಅಂತ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಭಾರತೀಯ ಪತ್ರಕರ್ತರೊಬ್ಬರು ಪ್ರಶ್ನೆ ಕೇಳಿದಾಗ ಇಂಗ್ಲಿಷ್ನಲ್ಲೇ ಕೇಳಿದ್ದು. ಸಾರಿ, ನನಗೆ ಅರ್ಥ ಆಗ್ತಾ ಇಲ್ಲ, ಯಾರಾದರೂ ಟ್ರಾನ್ಸ್ಲೇಟ್ ಮಾಡಬೇಕಿದನ್ನ ಅಂತ ಹೇಳಿದ್ರು. ನನಗೆ ಆಕ್ಸೆಂಟ್ಸ್ ಎಲ್ಲ ಕೆಲವೊಂದು ಬೇರೆ ಆಕ್ಸೆಂಟ್ಸ್ ಎಲ್ಲ ಹೇಳಿದ್ರೆ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅಂದರೆ ಟ್ರಂಪ್ಗೆ ಆಕ್ಸೆಂಟ್ಸ್ ಚೇಂಜ್ ಆದರೂ ಕೂಡ ಇಂಗ್ಲಿಷ್ನಲ್ಲೇ ಮಾತಾಡಿದ್ರು ಅದನ್ನು ಇಂಗ್ಲಿಷಿಗೆ ಆಕ್ಸೆಂಟ್ಸ್ನ ಟ್ರಾನ್ಸ್ಲೇಟ್ ಮಾಡೋಕೆ ಇನ್ನೊಬ್ರು ಯಾರಾದ್ರು ಟ್ರಾನ್ಸ್ಲೇಟರ್ ಬೇಕು ಅಂತ ಮನುಷ್ಯ ಬಹಳ ಅಪ್ರಿಷಿಯೇಟ್ ಮಾಡಿಬಿಟ್ಟಿದ್ದಾರೆ ಒಬ್ಬರನ್ನೀಗ. ಇರಾನ್ ಇಸ್ರೇಲ್ ಕದನ ವಿರಾಮ ಬೆನ್ನಲ್ಲೇ ಅಮೆರಿಕ ತನ್ನ ಪ್ರಜೆಗಳಿಗೆ ಎಚ್ಚರಿಕೆ ಕೊಟ್ಟಿದೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ಪ್ರಯಾಣ ಮಾಡಬೇಡಿ ಅಂತ ಟ್ರಾವೆಲ್ ಅಡ್ವೈಸರಿಯನ್ನ ರಿಲೀಸ್ ಮಾಡಿದೆ. ಇರಾನ್ನಲ್ಲಿ ಹೊರಗಿನವರನ್ನ ಬಂಧಿಸುವ ಸಾಧ್ಯತೆ ಇದೆ, ವಿಮಾನಯಾನಕ್ಕೆ ಬೆದರಿಕೆ ಇದೆ, ಭಯೋತ್ಪಾದನೆ, ಸರಗುಸಿ ಹೆಸರಲ್ಲಿ ಫ್ರಾಡ್ ನಡೆಯುವ ಚಾನ್ಸಸ್ ಇದೆ ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಮತ್ತೊಂದು ಕಡೆ ಇರಾನ್ ಅಮೆರಿಕದೊಂದಿಗೆ ಪರಮಾಣು ಮಾತುಕತೆಯನ್ನ ಮತ್ತೆ ಆರಂಭಿಸೋಕೆ ರೆಡಿ ಇದೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಆದರೆ ಇನ್ನು ಮುಂದೆ ನಮ್ಮ ಮೇಲೆ ಯಾವುದೇ ದಾಳಿ ಆಗಲ್ಲ ಅಂತ ಅಮೆರಿಕ ಗ್ಯಾರಂಟಿ ಕೊಡಬೇಕು. ಈಗ ಆಲ್ರೆಡಿ ನಡೆದ ದಾಳಿಯಲ್ಲಿ ಪರಮಾಣು ಮೂಲಸೌಕರ್ಯಕ್ಕಾದ ಡ್ಯಾಮೇಜ್ಗೆ ಅಮೆರಿಕ ಪರಿಹಾರ ಕೊಡಬೇಕು. ಈ ಕಂಡೀಷನ್ಗೆ ಅಮೆರಿಕ ಒಪ್ಪಿದ್ರೆ ನಾವು ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಇನ್ನು ಅಮೆರಿಕ ಇರಾನ್ ಮೇಲಿನ ದಾಳಿ ಮಾಡಿ ಅದರ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಅಳಿಸಿ ಹಾಕಿದ್ದೇವೆ ಅಂತ ಟ್ರಂಪ್ ಹೇಳ್ಕೊಂಡಿದ್ರಲ್ಲ, ಇದನ್ನ ಇರಾನ್ ತಳ್ಳಿ ಹಾಕಿದೆ. ಮತ್ತೊಮ್ಮೆ ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ವಿಳಂಬವಾಗಿದೆ ಹೊರತು ನಾಶ ಆಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.